ಗುಡ್ ಮಾರ್ನಿಂಗ್ ಗುಂಡ. ನಿಂಗೂ ಕೊಡ್ತೀನಿರಪ್ಪ. ಇವನ್ಗೆ ಬಿಸ್ಕೆಟ್ ರೂಢಿ ಮಾಡಿಸ್ಬಾರ್ದು, ಇವ್ನು ತೀಟೆ ಜಾಸ್ತಿ ಆಗವನೆ. ಹೊಟ್ಟೆ ತುಂಬ ತಿಂತಾನೆ, ಬಾಡಿ ನೋಡಿದ್ರೆ ಹಿಂಗೈತೆ. ಏಲಿಯನ್ ಆಗ್ತಾವನೆ ಬತ್ತಾ ಬತ್ತಾ. ಇರೋ ತರಿಸ್ತಾ ಇದ್ದೀನಿ ಬಿಸ್ಕೆಟು. ಶಿವ ಹೋಗೈತೆ ಫ್ರೆಂಡ್ಸ್ ಅಂಗಡಿಗೆ. ಖಾಲಿ ಕೈ ಏನು ಇಲ್ಲ ಇಲ್ಲಿ. ಫ್ರೆಂಡ್ಸ್ ಇಲ್ಲಿ ಬೆಳಗ್ಗೆನೆ ಸ್ಪೆಷಲ್ ಫುಡ್ಗೋಸ್ಕರ ಅಲ್ಲಪ್ಪ ದೋಸೆ ಇಟ್ಟ ಏನಂತ ರುಬ್ದೆ ಹೇಳು. ಉಬ್ತಾ ಇಲ್ಲ. ಉಪ್ಸು ಇದು ಆಕ್ಚುಲಿ ಚೆನ್ನಾಗಿರೋದು. ಹೆಂಗ್ ಉಬ್ಸ್ಲಿ? ಉಬ್ಬು ಅಂತ ಹೇಳ ಹೋಗಲ್ಲ ಉಬ್ಬಕ್ಕೆ. ಸಾಕು. ನನ್ ಗಂಡ ಮಾಡಿರೋ ದೋಸೆ ಉಬ್ಲಿಲ್ಲ ಅಂದ್ರೆ ಇದು ಪ್ರಪಂಚದಲ್ಲಿ 8ನೇ ಅದ್ಭುತ ಫ್ರೆಂಡ್ಸ್. ಅದಕ್ಕೆ ರುಬ್ಬೇಕಾದ್ರೆ ಪ್ರೀತಿಯಿಂದ ರುಬ್ಬೇಕು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈಗ ಬೆಳಗ್ಗೆ ಟಿಫನ್ಗೆ ದೋಸೆ ಮಾಡೋಣ ಅನ್ಕೊಂಡೆ. ಆ ಗ್ಯಾಪ್ ಅಲ್ಲಿ ನೆನೆ ಮಾಡಿದೆ ಬೋಟಿ ಸಾರು, ಅನ್ನ ಇತ್ತು ಫ್ರೆಂಡ್ಸ್. ಶಿವ ಅದನ್ನೇ ಬಿಸಿ ಮಾಡ್ಕೊಂಡು ತಿಂದು ಮತ್ತೆ ಅವರಿಬ್ರಿಗೂ ಹಾಕ್ಬಿಟ್ಟೋಯ್ತು. ಅವರಿಬ್ರು ತಿಂದ್ರು. ಹಂಗಾಗಿ ಟಿಫನ್ದು ಚಿಂತೆ ಇಲ್ಲ. ಹಂಗಾಗಿ ನಾವು ಒಂದ್ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳುವ. ನೆನ್ನೆ ಕಟ್ಟಿರೋ ಹೂವನ ಮುಡ್ಕೊಳ್ಳೋದು ತಲೆ ಬಚ್ಕೊಂಡು, ಇದೇ ಸೆಲ್ಫ್ ಕೇರ್ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಈ ಓಲೆ ಕಳೆದೋಗಿ 1 ವರ್ಷ ಆಗಿತ್ತೇನೋ. ನನ್ನ ಡೀಪ್ ಕ್ಲೀನಿಂಗ್ ಮಾಡಿದಾಗ ಮೊನ್ನೆ ಹಬ್ಬಕ್ಕೆ ಸಿಕ್ತು. ಇದು ನಂಗೆ ಸಿಕ್ಕಾಪ್ತ ಇಷ್ಟ. ತಲೆಗೆ ಎಣ್ಣೆ ಹಾಕಿರೋದ್ರಿಂದ ಇವತ್ತು ತಲೆ ಸ್ನಾನ ಮಾಡ್ತಲ್ಲ ಫ್ರೆಂಡ್ಸ್. ನಾಳೆ ಹೆಂಗಿದ್ರು ಗುರುವಾರ ನಾಳೆ ಮಾಡ್ಬೇಕಲ್ಲ. ಯಾವನ್ಲೇ ಒಂದ್ ತಿಕ್ಲು ಬೆಡ್ ಅನ್ಕೊಂಡಿದ್ಯಾ ಏನೋ ನನ್ನ. ಅವನಿಗೆ ಫ್ರೆಂಡ್ಸ್ ತಲೆ ಕೆಟ್ಟನು. ಬನ್ನಿ ಫ್ರೆಂಡ್ಸ್ ಒಂದು ಡಿಸೈನ್ ಜಡೆ ಹಾಕೊಳ್ಳುವ ಅನ್ಕೋತಾ ಇದ್ದೀನಿ. ತಲೆಗೆ ಆಲ್ರೆಡಿ ಎಣ್ಣೆ ಹಾಕಿ ಚೆನ್ನಾಗಿ ನೆನೆಸಿರೋದ್ರಿಂದ ಡಿಸೈನ್ ಜಡೆ ಹಾಕೊಳ್ಳೋಣ ಅಂದ್ರೆ ಇದು ನನ್ನ ಹೇರ್ ಕಂಡೀಷನ್, ಇಲಿ ಬಾಲದ ಕಂಡೀಷನ್. ಈ ಡ್ರೆಸ್ಗೆ ಇಯರಿಂಗ್ಸ್ ಮ್ಯಾಚ್ ಆಗ್ತಾ ಇಲ್ಲ ಅಲ್ಲ ಫ್ರೆಂಡ್ಸ್. ಯಾವ್ದೋ ಸಿಕ್ಕಿದ್ ಹಾಕೊಂಡೇ ಇರ್ಲಿ ಅನ್ಬಿಟ್ಟು. ಸೈಡಿಗೆ ನಡಿಲ್ಲ, ನನ್ ಕೈ ಕಾಲ ಆಡ್ಸಕ್ ಆಗ್ತಾ ಇಲ್ಲ. ನೀನ್ ನಾಯಿ ಬುದ್ಧಿ ಮಾಡ್ತಿ, ನೀನು ನಾಯಿ ಬುದ್ಧಿ ಮಾಡ್ತಿ. ಇನ್ನೆಲ್ಲೋ ಮಲ್ಗಕ್ ಜಾಗ ಇಲ್ಲ ನಿನ್ಗೆ. ಇಡೀ ಭೂಮಿ ಮೇಲೆನೆ ಜಾಗ ಇಲ್ಲ. ತಿಕ್ಲಾ ನಿನ್ ರೂಮ್ ಅಲ್ಲಿ ನಿನ್ ರೂಮ್ ನಿಂದು ಟಮ್ಮದು. ಮನೆಯೊಳಗೆ ಮಲ್ಕೊಳ್ಳೋದೆಲ್ಲ ಇಕ್ಕೊಬಿಡ ಅಷ್ಟೇ. ಟಾರ್ಚರ್ ಕೊಟ್ರೆ ಅವನೇ ಹೋಗ್ತಾನೆ. ರಿಸ್ಕು. ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಏನು ಪ್ರತಿಭಾ ಕಾರಂಜಿ ಏನೇ ಆದ್ರೂ ಒಂದೇ ಒಂದ್ ಡಿಸೈನ್ ಜಡೆ ಹಾಕ್ತಿದ್ರು ಫ್ರೆಂಡ್ಸ್ ಮನೇಲಿ. ಅದನ್ನೇ ಹಾಕೋತೀನಿ ಈಗ. ತಲೆಯಲ್ಲಿ ಇರೋದೇ 3 ಕೂದಲು, ಅದ್ರಲ್ಲೂ ಈ ತರ ಹೇರ್ ಸ್ಟೈಲ್ ಟ್ರೈ ಮಾಡ್ತಿದ್ದೀನಿ ಅಂದ್ರೆ ನನಗೆ ಡಬಲ್ ಮೀಟರ್ ಐತೆ ಅಂತ ನಾನೇ ಒಪ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ತರ ಹೇರ್ ಸ್ಟೈಲ್ ಟ್ರೈ ಮಾಡ್ಬೇಕು ಅಂದ್ರೆ ಮೊದಲು ತಲೆಗೆ ಎಣ್ಣೆ ಹಾಕಿರ್ಬಾರ್ದು, ಮತ್ತೆ ತಲೆಯಲ್ಲಿ ಕೂದಲು ಮಂದಕ್ಕಿರ್ಬೇಕು. ಆ ತರ ಇದ್ರಪ್ಪ ಈ ಹೇರ್ ಸ್ಟೈಲ್ಗೂ ಒಂದು ಲುಕ್ ಬರ್ತೈತೆ. ಆದ್ರೆ ಏನೋ ಇವತ್ತು ಹಾಕೋಬೇಕು ಅಂತ ಅನಿಸ್ತು. ಸ್ಕೂಲ್ ಟೆಸ್ಟ್ ನೆನಪಾಯ್ತು, ಹಾಕೊಳ್ಳೋಣ ಅನ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೊಂದು ಗುಡ್ ನ್ಯೂಸ್ ಏನು ಅಂದ್ರೆ ಫ್ಯೂಚರ್ ಅಲ್ಲಿ ನಾನು ಕೊಬ್ಬರಿ ಎಣ್ಣೆ, ಹೇರ್ ಪ್ಯಾಕು ಮತ್ತೆ ತಲೆಗೆ ಯಾವುದೇ ರೀತಿ ಶಾಂಪೂ ಬಳಸೋದಿಲ್ಲ. ಯಾಕಂದ್ರೆ ತಲೆಯಲ್ಲಿ ಕೂದಲೇ ಇರಲ್ವಲ್ಲ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಇಷ್ಟೆಲ್ಲ ಕೇರ್ ಮಾಡ್ತೀಯಾ, ಆದ್ರೂ ಅದ್ ಹೆಂಗ್ ಹೇಳ್ತೀಯಾ ಮುಂದೆ ಕೂದ್ಲಿರಲ್ಲ ಬಾಣ್ಲಿ ಹಾಕ್ತೀನಿ ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್. ಮೇಲ್ಗಡೆನೋ ಕೇರ್ ಮಾಡ್ತಾ ಇದ್ದೀನಿ, ಹೆಲ್ತ್ ಒಳಗಡೆ ಹೋಗೈತೆ. ಫುಲ್ ಯೋಚನೆಗಳು, ಟೆನ್ಷನ್ಗಳು, ಅದಕ್ಕೆ ಅರ್ಧ ಕೂದಲು ಉದ್ರಿ ಹೋಗ್ತೈತೆ. ನಮ್ ಬಾಡಿಲಿ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಯೋಚನೆ ಮಾಡೋದ್ ತಲೆ, ಉದ್ರೋದ್ ತಲೆ ಕೂದಲು, ಕಟ್ ಮಾಡ್ಕೊಳ್ಳೋದ್ ಕೈ, ಕಣ್ಣೀರ್ ಬರೋದ್ ಕಣ್ಣಲ್ಲಿ. ಕಷ್ಟಪಟ್ಟು ಸಂಪಾದನೆ ಮಾಡಿ ಜೀವನದಲ್ಲಿ ಉದ್ಧಾರ ಆಗೋದ್ ನಾವು, ಆದ್ರೆ ಹೊಟ್ಟೆ ಊರಿ ಎದುರುಗಡೆ ಇರೋರ್ಗೆ. ಇಷ್ಟೇ ಫ್ರೆಂಡ್ಸ್, ಚೈಲ್ಡ್ಹುಡ್ ಡಿಸೈನ್ ಜಡೆ ಇದು ನಮ್ಗೆ. ಇಲ್ಲೂ ಎಣದ್ ಬಿಡೋದಾ? ಮತ್ ಹಿಂದೆಗಡೆ ಮನೆಯವ್ರು ಫ್ರೆಂಡ್ಸ್ ಸಿಂಗಲ್ ಫೀಸ್ ಆದ್ರೆ ಇಲ್ಲಿ ಬರ್ತಾರೆ, ಇಲ್ಲಿ ಬಂದ್ರೆ ಡಬಲ್ ಫೀಸ್ ಆಗ್ತೈತಾ? ಅಲ್ಲ, ಇಲ್ಲೂ ಸಿಂಗಲ್ ಫೀಸ್ ಆಯ್ತಾ ಅಂತ ನೋಡ್ಕೊಳಕ್ಕೆ. ಇದೇ ನಮ್ ಚೈಲ್ಡ್ಹುಡ್ ಡಿಸೈನ್ ಜಡೆ. ಇಲ್ಲೂ ಎಣಿಯೋದಾ? ಸೇಮ್ ಇಲ್ಲೂ ಎಣಿಬೇಕು. ಇಲ್ಲಿ ನನ್ಗೆ ಎಣದ್ರೆ ಇಷ್ಟೇ ಎಷ್ಟು ಕಾಣಿಸ್ತೈತೆ, ಅದಕ್ಕೆ ಎಣ್ದಿಲ್ಲ. ಇಲ್ಲೂ ಎಣಿತಾರ. ಮತ್ತೆ ಇಲ್ಲಿ ಸಾಗರ್ ಜಡೆ ಹಾಕೋದು. ತಲೆ ಫುಲ್ಲು ಎಣ್ದಿರೋದೇನೇನೆ. ಇದು ಆಫ್ರಿಕನ್ಸು ಎಣ್ಕೋತಾರಲ್ಲ ಫ್ರೆಂಡ್ಸ್, ಎಲ್ಲ ಫುಲ್ಲು ಆ ಥರ ಇರೋದು ನಮ್ಮ ಡಿಸೈನ್ ಜಡೆ. ಭಯಂಕರವಾಗಿ. ಮಲ್ಲಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇಟ್ಸ್ ಓಕೆ. ಒಂದು ಟಿಕ್ ಟಾಕ್ ಎತ್ಕೊಂಡು ಹೋಗಿರೋ ದುಷ್ಕರ್ಮಿ ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ಟಿಕ್ ಟಾಕ್ ಕಚ್ಕೊಂಡು ಹೋಗ್ಬಿಟ್ಟ ಫ್ರೆಂಡ್ಸ್. ಹುಡುಕಿ ತಡಕೆ ಇದ್ದಿದ್ದೇ 2. ಜಡೆನೇ ತುಂಡಾಯ್ತು ಹೂವಕ್ಕಿಂತ. ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಇಟ್ಸ್ ಓಕೆ ಫ್ರೆಂಡ್ಸ್. ಲೈಫಲ್ಲಿ ಇಂಥ ಬೇಜಾರುಗಳು ಕಾಮನು. ಮಲ್ಲಿಗೆ ಹೂವಿನಂತೆ ಅಂದನಿನಲ್ಲಿ. ಈ ಡ್ರೆಸ್ಗೂ, ಈ ಜಡೆಗೂ, ಈ ತಲೆಗೆ ಎಣ್ಣೆ ಹಾಕಿರೋದಕ್ಕೂ, ಈ ಹೂಗೂ ಭಯಂಕರ ಕಾಂಬಿನೇಷನ್ಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್. ಇಲ್ಲಿ
ಈ ತರ ವಿಚಿತ್ರವಾಗಿ ರೆಡಿ ಆಗ್ಬಿಟ್ಟು ಕಾಫಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕಾಫಿನ ನಮ್ಮ ಡೇನ ಸ್ಟಾರ್ಟ್ ಮಾಡ್ಕೊಳುವ, ಆಮೇಲೆ ಬೋಟಿಗೆ ಬರುವ. ನನಗೆ ಬರೀ ದೋಸೆ ಆದ್ರೂ ತಿನ್ಕೋತೀನಿ ಫ್ರೆಂಡ್ಸ್, ಆದ್ರೆ ಚಟ್ನಿ ಅದು ಇದು ಮಾಡ್ತೀನಿ. ಅದಕ್ಕೆ ಬೆಳಗ್ಗೆ ಇಷ್ಟೊಂದೆಲ್ಲ ಐಟಮ್ಸ್ ತಂದಿಟ್ಟಿರೋದು ಸಾಹೇಬ್ರು. ಬೋಟಿ ಗೊಜ್ಜಿಗೆ ಬಟಾಣಿ ಕಡಲೆಕಾಳು ಎರಡೂ ನೆನ್ಸ್ಬೇಕು ಫ್ರೆಂಡ್ಸ್. ನಮ್ಮನೇಲಿ ಬಟಾಣಿ ಕಡಲೆಕಾಳು ಐತೆ ಅನ್ಕೊಂಡು ಯಾಮಾರ್ಬಿಟ್ಟೆ, ನೋಡಿದ್ರೆ ಇರ್ಲಿಲ್ಲ. ಅದಕ್ಕೆ ಬಟಾಣಿ ಮಾತ್ರ ನೆನೆಸ್ತೆ. ದಿಸ್ ಇಸ್ ಓನ್ಲಿ ಬಟಾಣಿ ಬೋಟಿ ಗೊಜ್ಜು ಫ್ರೆಂಡ್ಸ್. ಅಪ್ಪಿ ಸೋಫಾ ಬಿಟ್ಬಿಟ್ಟ ಅಷ್ಟೇ. ನಾವು ಸೋಫಾಗೂ ನಮ್ಗೂ ಸಂಬಂಧ ಇಲ್ವಾ ತಾನೇ? ಸೋಫಾ ಇಲ್ಲ ಅಂದ್ರೆ ಮನೆ ಇಸ್ರಾಮಾಗೈತೆ ಫ್ರೆಂಡ್ಸ್, ಅಂದ್ರೆ ಆರಾಮಾಗೈತೆ. ಆರಾಮಾಗಿ ಕುತ್ಕೊಳಕ್ಕೆಲ್ಲ ಜಾಗ ಐತೆ. ಮನೆಯಿಂದ ಶಿಫ್ಟೇ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ನಾವು ಹಬ್ಬದ ದಿನ ಟಾಮರ್ ತುಂಬಿರೋ ಸಾಮಾನುಗಳೆಲ್ಲ ಅಲ್ಲೆಲ್ಲ ಇವೆ. ನಾನಂತೂ ಐ ಕಾಂಟ್ ಫ್ರೆಂಡ್ಸ್. ಗೌರಿ ಹಬ್ಬಕ್ಕೆ ಇಷ್ಟು ಹೂವ ಸಿಕ್ಬಿಟ್ರೆ ನಾನೇ ಅದೃಷ್ಟವಂತೆ. ಹೌದಾ ಫ್ರೆಂಡ್ಸ್? ಸಕ್ಕರೆ ರೇಟ್ ಜಾಸ್ತಿ ಆಗೈತಂತೆ ನೋಡಿ. ನಮ್ಮನೇಲಿ ಎಷ್ಟೈತೆ, ನಾವೇ ಶ್ರೀಮಂತರು. ಇನ್ನೂ ಐತೆ ಕವರೊಳಗೆ. ಓ ಫ್ರೆಂಡ್ಸ್, ಹಬ್ಬಕ್ಕೆ ತಂದಿರೋ ರೇಷನ್ ಅಲ್ಲಿ ಬ್ಯಾಗಲ್ಲಿ ತುಂಬಿಟ್ಟು ಅಲ್ಲೇ ಇಟ್ಬಿಟ್ಟಿದೀನಿ. ಇವಾಗ ಅದನ್ನು ಮಾಡಿ ಬೇರೆ ಪ್ಯಾಕ್ ಮಾಡಿ ಎಲ್ಲ ಇಟ್ಟು ತಲೆ ಕೆಟ್ಟೋಗ್ತೈತೆ ನನ್ಗೆ. ಇವತ್ತಂತೂ ಪಕ್ಕ ತಲೆ ಕೆಡ್ತೈತೆ ಎಲ್ಲ ಜೋಡಿಸೋಷ್ಟೇ. ಇಲ್ಲಿ ಫ್ರೆಂಡ್ಸ್, ಸೋಫಾ ಇಲ್ಲಾಂದ್ರೆ ಎಷ್ಟು ದೊಡ್ಡ ಮನೆ ನಮ್ದು. ಆರಾಮಾಗಿ ಕುತ್ಕೋಬಹುದು, ನಿಂತ್ಕೋಬಹುದು, ಬಿದ್ದಾಡ್ಬೋದು, ಒದ್ದಾಡ್ಬೋದು. ತಲೆ ಡಾಮ್ಸಿ ಬಿಸಿ ಬಿಸಿ ಕಾಫಿ ಕಾಫಿ ಕಾಫಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಓ ಗಟ್ಟಿ ಜೀವ, ಎದ್ರಕೊಂಡಿಲ್ಲ, ಇದಕ್ಕೆಲ್ಲ ಕೇರ್ ಮಾಡಲ್ಲ. ಭಯ ಬಿದ್ದಿಲ್ಲಲ್ಲ ಪಿರಿರೋ? ಭಯ ಬೆಳೆಸ್ಕೊಂಡು ಬಿದ್ದಿರಿ ಕಾಫಿ. ಕಾಫಿ ಬಿದ್ದಿದ್ರೆ ನನಗೆ ಎರಚ್ಬಿಡುವಾ? ಸ್ವಲ್ಪ ಶಾಕ್ ಆಯ್ತು ಅಷ್ಟೇ ಫ್ರೆಂಡ್ಸ್. ನಾನು ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಬೇಕಾಯ್ತು. ಇಟ್ಸ್ ಓಕೆ. ಆಲ್ರೆಡಿ 2 ಬಿಸ್ಕೆಟ್ ತಿಂದು ಬೋಟಿ ಸಾರು ಅನ್ನನೂ ತಿಂದು ಮತ್ತೆ ಬರ್ತಾವ ನೀವು. ಅವತ್ತಿಂದ ಮರ್ತ್ಕೊಂಡು ಇವತ್ತು ಹಾಕೊಂಡವಳೆ. ಮೈಕ್ ಅನ್ನೋದೇ ನನ್ಗೆ ನೆನಪಿರಲ್ಲ ಫ್ರೆಂಡ್ಸ್, ಯಾಕಂದ್ರೆ ನನ್ನ ವಾಯ್ಸೇ ಮೈಕ್ ಆಗ್ಬಿಟ್ಟೈತೆ. ನೆನ್ಪಾಗಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಏನೋ ಮಿಸ್ ಹೊಡಿತೈತಲ್ಲ ಅಂದ್ಬಿಟ್ಟು ಆಮೇಲೆ ನೆನ್ಪು ಮಾಡ್ಕೋತೀನಿ. ಮೊಬೈಲ್ ಮರ್ತ್ಬಿಡು. ನೀನ್ ನನ್ನೇ ಮರ್ತ್ಬಿಡು. ಮರ್ತ್ಬಿಡ್ತೀನಿ. ಓಕೆ ಬಾ, ಕುಕಿಂಗ್ ಗೆ ಸಪೋರ್ಟ್ ಮಾಡು. ಹಿಂಗೆ ಹೋಗೋದು ಯಾಕೆ? ಅಲ್ಲ ಫ್ರೆಂಡ್ಸ್, ಇದು ಬೋಟಿ ಗೊಜ್ಜಿಗೆ ಕ್ಯಾರೆಟ್ ಹಾಕರೆ ಸಿಹಿ ಆಗಲ್ವೇ? ಬೇಡ ಬಿಡಂಗ್ರೆ. ಕ್ಯಾರೆಟ್ ಕ್ಯಾನ್ಸಲ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ಇದಕ್ಕೆ ಅದೇ ಏನ್ ಗೊತ್ತಪ್ಪಿ? ಅದೇ ಗೆಣಸು, ಆನೆ ಗೆಣಸು, ಎಲಿಫೆಂಟ್ ಫೂಟು. ತಲೆನೋಯ್ತಿರ್ಲಿ ಕಿರ್ಸೋತ್ಲಿ. ನನ್ನ ವಾಯ್ಸ್ಗೆ ತಲೆನೋವು ಬರ್ತೈತಂತೆ. ನನ್ಗೆ ಇವ್ರಿಬ್ರು ಗಲಾಟೆ ಮಾಡಿದ್ರೆ ಆಗಲ್ಲ. ಮತ್ತೆ ಹಾಕೊಳ್ಬಿಡು ಕ್ಯಾರೆಟ್ ಸುಮ್ನೆ. ಬೋಟಿ ಗೊಜ್ಜು ಮರ್ತೇ ಬಿಟ್ಟಿದ್ದೀನಪ್ಪಿ ನಾನು ಮಾಡಿದ್ ಒಂದೇ ಸಲ. ಏನ್ ಮಾಡಿ ಗೊತ್ತಾನೆ ಮಾಡು. ಟೊಮೊಟೊ ಗೊಜ್ಜು. ಸಪೋರ್ಟ್ ಮೀ. ಬೆಳ್ಳುಳ್ಳಿ ಬೋಟಿ ಡೀಪ್ ಫ್ರೀಸ್ ಅಲ್ಲಿ ಇಟ್ಟಿದ್ದಲ್ಲ ಫ್ರೆಂಡ್ಸ್, ನಾನು ಅದನ್ನ ಆಚೆ ಎತ್ತಿಟ್ಟಿದ್ದೀನಿ ನಾರ್ಮಲ್ ಸ್ಟೇಜ್ ಬರ್ಲಿ ಅನ್ಬಿಟ್ಟು. ಅಪ್ಪಿ ಯಾವ್ದಕ್ಕೂ ನನ್ ಫೋನ್ ಕೊಡು ನಿಮಿಷ. ನಾವು ಚಾಟ್ GPT ಸಪೋರ್ಟ್ ತಗೊಳ್ಳುವ ಸಮಯ ಬಂದಿದೆ ಫ್ರೆಂಡ್ಸ್. ಬೋಟಿ ಗೊಜ್ಜು ಮಾಡುವ ವಿಧಾನ. ಖಂಡಿತ ಬೋಟಿ ಗೊಜ್ಜು ರುಚಿಯಾಗಿ ಮಾಡುವ ಸರಳ ವಿಧಾನ ಇಲ್ಲಿದೆ. ಬೇಕಾಗುವ ಪದಾರ್ಥಗಳು: ಬೋಟಿ ಅರ್ಧ kg ಹಾಕವ್ರೆ, ನಮ್ಮನೇಲಿ 1 kg ಇದ್ಬಿಟ್ಟೈತಲ್ಲ, ಇಟ್ಸ್ ಓಕೆ. ಈರುಳ್ಳಿ 2, ಟೊಮೊಟೊ 1, ಟೊಮೊಟೊ. ಹಸಿಮೆಣಸಕಾಯಿ 2 ಸಾಕಾ? ಯಾವ ಮೂಲೆಗೆ ಹಸಿಮೆಣಸಕಾಯಿ 2 ಫ್ರೆಂಡ್ಸ್? ನಮಗೆ ಖಾರ ಬೇಕು, ನಾವ್ ಹತ್ತಾಕೋತೀವಿ. ಖತಮ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ. 1 ಚಮಚ ಸಾಲಲ್ಲ, 4 ಚಮಚ ಬೇಕೇ ಬೇಕು. ಅರಿಶಿನ 1/4 ಸ್ಪೂನು, ಅರ್ಧ ಸ್ಪೂನ್ ಬೇಕು. ಖಾರದ ಪುಡಿ 1 ಇಲ್ಲ 2 ಚಮಚ. ಧನಿಯಾ ಪುಡಿ 1 ಚಮಚ. ಗರಂ ಮಸಾಲ 1/4 ಚಮಚ. ಉಪ್ಪು, ಎಣ್ಣೆ 3 ಚಮಚ. ಕರಿಬೇವು ಕೊತ್ತಂಬರಿ. ಕರಿಬೇವು ಹಾಕ್ತಾರ? ಓಕೆ ಹಾಕೋಣ. ಮಾಡುವ ವಿಧಾನ: ಬೋಟಿನ ಚೆನ್ನಾಗಿ ಸ್ವಚ್ಛ ಮಾಡಿ ಸಣ್ಣ ತುಂಡುಗಳಾಗಿ ಕತ್ತರಿಸಿ ನೆನೆನೆ ಕತ್ತರಿಸಿಟ್ಟಿದೀವಿ. ಕುಕ್ಕರ್ ನಲ್ಲಿ ಬೋಟಿ, ಉಪ್ಪು, ಅರಿಶಿನ, ನೀರ್ ಹಾಕಿ 4 ರಿಂದ 5 ವಿಸಿಲ್. ನೀರ್ ಹಾಕಿ ಬೇಯಿಸಂಗಿಲ್ಲ ಫ್ರೆಂಡ್ಸ್, ಬೋಟಿ ನೀರ್ ಬಿಟ್ಕೊಳ್ತೈತೆ. ಚಾಟ್ GPT ನನಗೆ ಮೋಸ ಮಾಡ್ತೈತೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಬಾಂಡಲೆಗೆ ಎಣ್ಣೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಎಲ್ಲ ಹಾಕಿ ಉರಿಯಿರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗೋವರೆಗೂ ಉರಿಯಿರಿ. ಟೊಮೊಟೊ ಮೆತ್ತಗಾಗೋವರೆಗೂ ಉರಿಯಿರಿ. ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲ ಹಾಕಿ ಮಿಶ್ರಣ ಮಾಡಿ ಉರಿಯಿರಿ. ಬೇಯಿಸಿದ ಬೋಟಿಯನ್ನು ನೀರಿನ ಜೊತೆ ಹಾಕಿ ಬೇಕಾದಷ್ಟು ನೀರು ಸೇರಿಸಿ 10-15 ನಿಮಿಷ ಕುದಿಸಿ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಬಿಸಿ ಬಿಸಿ ಬೋಟಿ ಗೊಜ್ಜು ರೆಡಿ. ರಾಗಿ ಮುದ್ದೆ ಅನ್ನದ ಜೊತೆಗೆ ರೆಡಿ, ರೊಟ್ಟಿ ಜೊತೆಗೂ ರೆಡಿ. ನನ್ಗೆ ಯಾಕೋ ಚಾಟ್ GPT ರೆಸಿಪಿ ಇಷ್ಟ ಆಗ್ತಾ ಇಲ್ಲ, ಹಂಗಾಗಿ ನಂದೇ ತಲೆ ಉಪಯೋಗಿಸುವ ಸಮಯ ಬಂದಿದೆ. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಂಡ. ಬೋಟಿನ ಸಪ್ರೇಟ್ ಹುರ್ಕೋಬೇಕಾ? ಅಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಕುರೀರಿ, ಎಲ್ಲಾ ಕುರೀರಿ ಅಂತ ಹೇಳ್ತು. ತರಕಾರಿ ಹಾಕೋದೇ ಹೇಳಿಲ್ಲ. ಚಾಟ್ GPTಗೆ ಬೋಟಿ ಗೊಜ್ಜು ರೆಸಿಪಿ ಗೊತ್ತಿಲ್ಲ.
ಚಾಟ್ ಜಿಪಿಟಿಗೆ ನಾನೇ ಹೇಳ್ಕೊಡ್ಬೇಕು ಈಗ ಬೋಟಿ ಗೊಜ್ಜು ರೆಸಿಪಿ ಅದಲ್ಲ ಇದು ಅಂತ. ಫ್ರೆಂಡ್ಸ್ ಮೊದ್ಲೇ ಬೋಟಿನ ಬೇಯಕ್ ಹಾಕ್ಬೇಕಂತೆ ನಾವು ಉಪ್ಪು ಅರ್ಶಿನ ಹಾಕ್ಬಿಟ್ಟು ಬೇಯಕ್ ಹಾಕ್ಬಿಟ್ಟು ಬರ್ತೀನಿ ಇರ್ರಿ. ಉಪ್ಪು ಈರುಳ್ಳಿ ಆಹಾ ಫಸ್ಟ್ ಉಪ್ಪು ಅರ್ಶಿನ ಹಾಕಿನೇ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಮತ್ತೆ ನಾವು ಈ ತರಕಾರಿ ಈರುಳ್ಳಿ ಜೊತೆಗೆಲ್ಲ ಹುರ್ಕೋಬೇಕು. ಫಸ್ಟ್ ಟೈಮ್ ಫ್ರೆಂಡ್ಸ್ ನನ್ನ ಲೈಫಲ್ಲೇ ಬೋಟಿ ಗೊಜ್ಜು ದೋಸೆ ಕಾಂಬಿನೇಷನ್ ಮಾಡ್ತಿರೋದು. ಹೆಂಗಿರ್ತೈತೋ ಏನೋ. ಉಬ್ಬಿಲ್ಲ ಅಂದ್ರೆ ದೋಸೆ ಇಟ್ಟು ಉಬ್ಬತೈತ್ ಬಿಡು. ಬೋಟಿ ಗೊಜ್ಜುಗ್ ಮಸಾಲೆ ರುಬ್ಕೋಬೇಕೇನಪ್ಪಿ? ಅಪ್ಪಿ ನಿನ್ ಫ್ರೆಂಡ್ ಯಾರು ಭಟ್ರಿಲ್ಲ ಕನಕ್ಪುರದವ್ರು? ನನ್ಗೆ ಕನಕ್ಪುರ ಬೋಟಿ ಗೊಜ್ಜುನೇ ಬೇಕು ನನ್ಗೆ. ಈ ಸೆಟಪ್ ಎಲ್ಲ ನೋಡ್ತಾ ಇದ್ರೆ ಯುಗಾದಿ ಇವತ್ತೇನಾ ಅಂತ ಅನಿಸ್ತಿದೆ ಫ್ರೆಂಡ್ಸ್ ನನಗೆ. ಅವತ್ತೇ ತಾನೇ ನಾವ್ ಹಿಂಗೆಲ್ಲ ಅಂಟ್ಕೊಂಡು ಕುತ್ಕೊಳ್ಳೋದು ನಾನ್ ವೆಜ್ಗೆ. ಓಕೆ ಫ್ರೆಂಡ್ಸ್, ಈಗ ಮಸಾಲೆಗಳ ರುಬ್ಕೊಳ್ಳುವ. ಇದಕ್ಕೂ ಸೇಮ್ ಹಸಿ ಮಸಾಲೆನೇ ಫ್ರೆಂಡ್ಸ್. ಅದಕ್ಕೆ ಹುರ್ಗಡ್ಲೆ 1-2 ಸ್ಪೂನು, 2 ಲವಂಗ, ಚಕ್ಕೆ, 1 ಸ್ಪೂನ್ ಮೆಣಸು, ಹಸಿಮೆಣ್ಸಿನ್ಕಾಯಿ 1-5-6, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತೆಂಗಿನಕಾಯಿ, ಕೊತ್ತಂಬರಿ, ಪುದೀನ ಇವಿಷ್ಟನ್ನು ಪೇಸ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಬೀನ್ಸು ಮತ್ತು ಆಲೂಗಡ್ಡೆ ತಗೊಂಡಿದ್ದೀನಿ. ಅದೇ ಫ್ರೆಂಡ್ಸ್ ಎಲಿಫೆಂಟ್ ಫೂಟ್ ಅಂತಾರಲ್ಲ, ಗೆಣಸು, ದೊಡ್ಡ ಗೆಣಸು, ಅದು ಹಾಕ್ಕೋತಾರೆ. ಅದು ಇಲ್ಲ, ನಾನು ಅದನ್ನ ಡೈರೆಕ್ಟಾಗಿ ನೋಡಲೇ ಇಲ್ಲ. ಇಲ್ಲಿ ಬಾಳೆಕಾಯಿ, ಟೊಮೊಟೊ, ಈರುಳ್ಳಿ, ಲಾಸ್ಟಲ್ಲಿ ಗಾರ್ನಿಷ್ಗೆ ಕೊತ್ತಂಬರಿ. ಈಗ ರುಬ್ಬಿಟ್ಕೊಂಡಿರುವಂಥ ಗ್ರೀನ್ ಮಸಾಲಾಸ್ ಆ್ಯಂಡ್ ಬಟಾಣೀಸ್. ಕಡಲೆಕಾಳು ನೆನೆಸ್ಕೋಬೇಕು ಫ್ರೆಂಡ್ಸ್, ಮೇನು ಕಡಲೆಕಾಳು ಬದಲು ಬಟಾಣಿ. ಇಲ್ಲಿ ಬೋಟಿನ 3 ವಿಸಿಲ್ ಬೇಯಿಸ್ಕೊಂಡಿದ್ದೀನಿ ಅರ್ಶಿನ ಉಪ್ಪಾಕಿ. ಬೋಟಿ ಗೊಜ್ಜನ್ ಮಾತ್ರ ಬಾಣ್ಲಿಲೇ ಮಾಡ್ಕೋಬೇಕು ಫ್ರೆಂಡ್ಸ್. ತಿರ್ಗ್ಸಕ್ಕೆಲ್ಲ ಈಸಿಯಾಗಿರ್ತೈತೆ ಅಗಲವಾಗಿ ಬಾಣ್ಲಿ ಇದ್ರೆ. ಅದಕ್ಕೆ 2 ಸೌಟಷ್ಟು ಎಣ್ಣೆ ಹಾಕೊಂಡು ಈರುಳ್ಳಿ, 1 ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಕಟ್ ಮಾಡ್ಕೊಂಡಿರೋ ತರಕಾರಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ತರಕಾರಿಗೆ ಆಗಷ್ಟು ಮಾತ್ರ ಉಪ್ಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಬೋಟಿನ ಆಲ್ರೆಡಿ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಲ್ಲ, ಹಂಗಾಗಿ ನೋಡ್ಕೊಂಡು ಹಾಕೋಬೇಕು, ಇಲ್ಲಾಂದ್ರೆ ಹೆಚ್ಚು ಕಡಿಮೆ ಆಗ್ಬಿಡ್ತೈತೆ. ಇದನ್ನ ಮಿಕ್ಸ್ ಮಾಡ್ಕೊಂಡು ತಟ್ಟೆ ಮುಚ್ಕೊಂಡು 1-2 ನಿಮಿಷಕ್ಕೂ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೋತಾ ಇರಬೇಕು. ಎಣ್ಣೆನಲ್ಲೇ ಬೇಯಿಸ್ಕೋಬೇಕು ತರಕಾರಿ, ಆಗಲೇ ಸಖತ್ತಾಗಿ ಟೇಸ್ಟ್ ಬರೋದು. ಅದೇ ಒಂದು 10-15 ನಿಮಿಷ ಸಾಕು ಫ್ರೆಂಡ್ಸ್, ಬೆಂದೋಗ್ತೈತೆ ಆ ಬೇನಲ್ಲೇನೆ. ಆಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ. ಮೊದಲಿಗೆ ಟೊಮೊಟೊ ಹಾಕೊಂಡೆ, ಟೊಮೊಟೊ ನೀರು ಬಿಟ್ಕೋತೈತಲ್ಲ, ಆಮೇಲೆ ತರಕಾರಿಗಳು ಬೇಯಲ್ಲ ಅಂದ್ಬಿಟ್ಟು ಟೊಮೊಟೊನ ಇವಾಗ ಹಾಕೊಳ್ಳೋದು. ಟೊಮೊಟೊನ ಸಾಫ್ಟ್ ಆದಮೇಲೆ ಬೇಯಿಸಿ ಇಟ್ಕೊಂಡಿರೋ ಬೋಟಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೋಟಿ ಬೇಯಿಸಿರೋದು ನೀರು ಸಮೇತ ಹಾಕೋತಿಲ್ಲ ಫ್ರೆಂಡ್ಸ್. ನೀರನ್ನ ಬಸ್ದುಬಿಟ್ಟು ಸಪ್ರೇಟಾಗಿ ಬೋಟಿ ಮಾತ್ರ ಹಾಕೊಂಡು ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಹಸಿ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಲ್ಲ. ನೀರಿನ ಅಂಶ ಇತ್ತಂದರೆ ಹಸಿ ಮಸಾಲೆ ಹಸಿ ಇರ್ತೈತೆ, ಫ್ರೈ ಆಗಲ್ಲ ನೀಟಾಗಿ ಅಂದ್ಬಿಟ್ಟು. ಈಗ ನೀರಿನ ಅಂಶ ಏನು ಇರಲ್ಲ, ಮಸಾಲೆನೂ ನೀಟಾಗಿ ಫ್ರೈ ಆಗ್ತೈತೆ ಅಂದ್ಬಿಟ್ಟು ಅದನ್ನು ಒಂದು 10 ನಿಮಿಷ ಬೇಯಿಸ್ಕೊಂಡು ಆಮೇಲೆ ಬೋಟಿ ಬೇಯಿಸ್ಕೊಂಡಿರೋ ನೀರಿತ್ತಲ್ಲ ಫ್ರೆಂಡ್ಸ್, ಬಸ್ತಿ ಸೈಡಲ್ಲಿ ಇಟ್ಕೊಂಡೆ, ಅದನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ಕೈ ಆಡಿಸ್ಕೋತಾನೆ ಇರಬೇಕು, ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಯಾಕಂದರೆ ತಳ ಅಂಟ್ಬಿಡ್ತೈತೆ. ಆಮೇಲೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಖಾರದ ಪುಡಿ, ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಗ್ರೀನ್ ಕಲರ್ ಇದ್ದಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಮಸಾಲೆಗಳು ಹಾಕಿರೋದ್ರಿಂದ. ಇದನ್ನ ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಚೆನ್ನಾಗಿ. ಮಸಾಲೆ ಎಲ್ಲ ಬೆಂದ್ಮೇಲೆ ಮೇಲೆ ಎಣ್ಣೆ ತೇಲಿ ಬಂತಂದ್ರೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋದೇನೆ. ಇಷ್ಟೇ ಗೊಜ್ಜು ರೆಡಿ. ಈಗ ಇದು ಕಾಂಬಿನೇಷನ್ ಆಗಿ ದೋಸೆ ಮಾಡ್ಕೋತಾ ಇದೀವಿ ಫ್ರೆಂಡ್ಸ್. ತವಾ ಒಂದು ಸ್ವಲ್ಪ ನಾರಲ್ಲಿ ಉಜ್ಕೊಬಿಟ್ಟಿದ್ದೆ, ಹಂಗೆ ದೋಸೆ ಹಾಕಿದ್ರೆ ಬರಲ್ಲ ಅನ್ಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊಂಡು ಎಣ್ಣೆ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ದೋಸೆ ಹಾಕೊಳ್ತಾ ಇದ್ದೀನಿ. ದೋಸೆಗೆಲ್ಲ ನೆನೆಸೋದು ನಾನೇನೆ ಪರ್ಫೆಕ್ಟ್ ಆಗಿ ಏನೇನು ಎಷ್ಟೆಷ್ಟು ಬೇಕೋ ಅಳತೆ ಕರೆಕ್ಟಾಗಿ ಹಾಕೊಂಡು ನೆನೆಸ್ತೀನಿ. ಆದ್ರೆ ಲಾಸ್ಟ್ ಅಲ್ಲಿ ಶಿವ ರುಬ್ ಕೊಟ್ಟಾಗ ಇರ್ತೈತಲ್ಲ ಫ್ರೆಂಡ್ಸ್, ಆವಾಗಿರೋ ಟೇಸ್ಟು ನೆನೆಸ್ದಾಗೂ ಇರಲ್ಲ. ಅದೇನ್ ಮ್ಯಾಜಿಕ್ ಆಯ್ತೋ ಏನೋ ಗೊತ್ತಿಲ್ಲ ಶಿವ ಕೈಯಲ್ಲಿ. ಫಸ್ಟ್ನೇ ದೋಸೆ ಹಂಗೆ ಫ್ರೆಂಡ್ಸ್, ಅದು ದೃಷ್ಟಿ ಆಗ್ಬಿಟ್ಟು ಸ್ವಲ್ಪ ಸೊಟಪಟ ಆಗ್ಬಿಟ್ಟು ಕಿತ್ತೋಗ್ತಿದೆ. ಇದಕ್ಕೆಲ್ಲ ನಾವು ಡಿಸಪಾಯಿಂಟ್ ಆಗಕ್ಕೆ ಹೋಗ್ಬಾರ್ದು. ಅದನ್ನೆಲ್ಲ ಸೈಡ್ಗೆ ತಾಕೋಬಿಟ್ಟು ಮತ್ತೆ ಈರುಳ್ಳಿನಲ್ಲಿ ಮಸಾಜ್ ಮಾಡ್ಬಿಟ್ಟು ಮತ್ತೆ ದೋಸೆ ಹಾಕೊಳ್ಳೋದು ಅಷ್ಟೇನೆ. ನನಗನ್ನಿಸ್ತು ಫ್ರೆಂಡ್ಸ್, ನಾನು ಯಾವತ್ತೂ ಬೋಟಿ ಗೊಜ್ಜಲ್ಲಿ ದೋಸೆ ಚಪಾತಿ ಏನೂ ತಿಂದೇ ಇಲ್ಲ, ಬರೀ ಬೋಟಿ ಗೊಜ್ಜು ಮುದ್ದೆ ತಿಂದಿರೋದೇನೆ. ಇದನ್ನ ತೆಳ್ಳಗೆ ಮಾಡ್ಕೊಳ್ಳೋದಕ್ಕಿಂತ ದೋಸೆನ ಸೆಟ್ ದೋಸೆ ಥರ ಒಂದು ಸ್ವಲ್ಪ ಮಂದಕ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತೆ ಅಂತ ಅನಿಸ್ತು. ಅದಕ್ಕೆ ಸ್ವಲ್ಪ ಮಂದಕ್ಕೆ ಹಾಕೋತಾ ಇದ್ದೀನಿ, ಆದರೆ ಅಗಲವಾಗಿ ಮಾಡ್ಕೊಳ್ತಾ ಇದ್ದೀನಿ. 2ನೇ ದೋಸೆನ ಒಂದು ಸ್ವಲ್ಪ ಸೊಟಪಟ ಆಯಿತು. 3ನೇ ದಿನ ಪರ್ಫೆಕ್ಟಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬೆಣ್ಣೆ ತುಪ್ಪ ಏನಾದರೂ ಹಾಕಿ ಮಾಡ್ಕೊಳ್ಳೋಣ ಅನ್ಕೊಂಡೆ, ಶಿವ ಬೇಡ ಅಂತು, ಅದಕ್ಕೆ ಎಣ್ಣೆ ಹಾಕಿ ಮಾಡ್ಕೊಂಡೆ. ಮಧ್ಯಾಹ್ನದ ಊಟಕ್ಕೆ ಶಿವ ಬಂದೇ ಬಿಡ್ತು ಫ್ರೆಂಡ್ಸ್. ಫಾರ್ ದ ಫಸ್ಟ್ ಟೈಮ್ ಈ ಕಾಂಬಿನೇಷನಲ್ಲಿ ಮಾಡಿರೋದು. ಟೇಕ್ ಇಟ್ ಕುಮಾರ್. ನೋಡ್ದಾ, ಕೆಳಗಡೆ ಕುತ್ಕೊಂಡು ತಿನ್ನೋಕೆ ಎಷ್ಟು ಚೆನ್ನಾಗಿದೆ. ಆ ಶುಂಠಿ ಬೆಳ್ಳುಳ್ಳಿ ಬೇಕು ಪೇರೆಂಟ್ಸ್, ಇವಾಗ ನಾನು ಪೇಸ್ಟ್ ಮಾಡ್ಕೋಬೇಕು, ಅದಕ್ಕೆ ಅಲ್ಲೇ ಇಟ್ಟಿದ್ದೀನಿ. ಚೆನ್ನಾಯ್ತಾ? ನಿಂಗೆ ಇಷ್ಟ ಆಯ್ತಾ? ಗೊಜ್ಜು ಪರ್ಫೆಕ್ಟಾಗಿ ಬಂದೈತಾ? ಖಾರ ಎಲ್ಲ ಸರಿ ಆಯ್ತಾ? ಉಪ್ಪು ಸರಿ ಆಯ್ತಾ? ಮಸಾಲ ಸರಿ ಆಯ್ತಾ? ನಾಯಕ್ ಸಾನಿ ಆಟ ಆಡ್ತಾ ಇದೆಯಾ ನನ್ನ ಹತ್ರ ನೀನು? ನೊಣ ಹಿಡಿತಾವನವನು. ಸಾಮಾನ್ಯವಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಳ್ಳಲ್ಲ ಫ್ರೆಂಡ್ಸ್. ಇಲ್ಲಿ ಶುಂಠಿ ಎಷ್ಟೊಂದು ತಂದೈತೆ ಶಿವ, ವೇಸ್ಟ್ ಆಗ್ತೈತೆ. ಅದಕ್ಕೆ ನಾನು ಬೆಳ್ಳುಳ್ಳಿನ ಐತಲ್ಲ ಪೇಸ್ಟ್ ಮಾಡಿ ಇಟ್ಕೊಬಿಡೋಣ, ಅಡುಗೆಗೆ ಹೆಲ್ಪ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಹೊರಗಡೆನೂ ಇಟ್ಕೋಬೋದು ಫ್ರೆಂಡ್ಸ್. ನನಗೆ ಮಾಡ್ತಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ ಬರ್ದೇ ಇರ ಹೊರಗಡೆನೂ ಇಟ್ಕೋಬೇಕು, ಫ್ರಿಜ್ ಒಳಗಡೆನೂ ಇಟ್ಕೋಬೋದು. ಆ ಥರ ಮಾಡ್ತೀನಿ ನಾನೀಗ. ಖಾರ ಸರಿ ಆಯ್ತಾ? ನೆನ್ನೆ ಖಾರ ಕಮ್ಮಿ ಅಂತ ಇತ್ತು ಫ್ರೆಂಡ್ಸ್, ಅದಕ್ಕೆ ಹಸಿಮೆಣಸಿನಕಾಯಿ ರುಬ್ಬ ಹಾಕಿದ್ದೀನಿ, ಬಾಯಿ ಬಡ್ಕೊಬಿಡ್ಬೇಕು ಅಂತ. ಅರ್ಧಂಬರ್ಧ ನುಂಗ್ತೀಯ ನೀನು ಅಗದಿ? ಹೊಟ್ಟೆ ಒಳಗ್ ಮಿಕ್ಸಿ ಇಲ್ಲ, ನೀಟಾಗಿ ಅಗದಿ ನುಂಗು. ಅದಕ್ಕೆ ಬಾಯಲ್ಲಿ ಅಲ್ಕೊಟ್ಟಿರೋದು ದೇವ್ರು. ನುಂಗೋದೇ ಅಗಿಯೋದೇ ಇಲ್ಲ ಫ್ರೆಂಡ್ಸ್ ಊಟನ.
ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಅದಕ್ಕೆ ಹೊಟ್ಟೆ ನೋವು, ನನ್ಗೆ ಹೊಟ್ಟೆ ಒಂಥರ ಆಗೈತೆ, ಗಟ್ಟಿ ಆಗೈತೆ ಅನ್ನೋದು. ಯು ವಾಂಟ್ ಒನ್ ಮೋರ್ ದೋಸಾ? ಸಾಕ್ ಬಿಡಪ್ಪಿ, ಸಂಜೆ ತಿನ್ವೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ನನ್ನಂತ ಹೆಂಡತಿ ಯಾರಿಗೂ ಸಿಕ್ಬಾರ್ದು. ಮಾಡ್ಕೊಡ್ತೀನಿ, ತಿನ್ನು. ಇಲ್ಲಿ ಫ್ರೆಂಡ್ಸ್, ಅರ್ಧ ಭಾಗದಷ್ಟು ಶುಂಠಿನ ಮತ್ತೆ ಅರ್ಧ ಭಾಗದಷ್ಟು ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಿಂಗೆ ಮಾಡ್ಕೋಬೇಕು. ನಾವೇನಾದ್ರೂ ಹೊರಗಡೆ ಇಟ್ಕೊಂಡ್ರೆ ಇಲ್ಲಿ ಫ್ರೆಂಡ್ಸ್ 1 ಸ್ಪೂನ್ ಉಪ್ಪು, 1/2 ಸ್ಪೂನ್ ಅರ್ಶಿನ ಹಾಕಿ ರುಬ್ಕೊಂಡ್ರೆ ಇದನ್ನ ಹೊರಗಡೆನೂ ಇಟ್ಕೋಬಹುದು. ಸ್ಮೆಲ್ಲು ಬರಲ್ಲ ಮತ್ತೆ ಹುಳನೂ ಆಗಲ್ಲ. ಫ್ರಿಜ್ ಅಲ್ಲೂ ಸಹ ಹಿಂಗೆ ರುಬ್ಬಿಟ್ಕೋಬಹುದು. ಇಲ್ಲಾಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಮಾಡಿ ರುಬ್ಬಿಟ್ಕೋಬಹುದು. ಇಷ್ಟನ್ನು ನುಣ್ಣಗೆ ರುಬ್ಕೋಬತ್ತೀನಿ. ಕೆಲವರು ಎಣ್ಣೆ ಹಾಕಿನೂ ರುಬ್ಕೋತಾರೆ 1 ಸ್ಪೂನ್ ಅಷ್ಟು. ನಾನು ಹಾಕಲ್ಲ ಫ್ರೆಂಡ್ಸ್. ಈ ತರ ಫ್ರೆಂಡ್ಸ್ ಒಂದ್ ಸ್ವಲ್ಪನೂ ನೀರ್ ಹಾಕ್ತಿರೋ ರುಬ್ಕೋಬೇಕು. ಮತ್ತೆ ಇದಕ್ಕೆ ನೀರ್ ಸೋಕ್ತಿರಾ ಇಟ್ಕೊಂಡ್ರೆ ಆಚೆ ತುಂಬಾ ದಿನ ಇಟ್ಕೋಬಹುದು. ನಾವು 1 ತಿಂಗಳಾರ್ ಗಟ್ಲೆ ಇಟ್ಕೋಬಹುದು. ಗಾಜಿನ ಬಾಕ್ಸ್ ಅಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಆದ್ರೆ ನಮ್ಮ ಮನೆಯಲ್ಲಿ ಗಾಜಿನ ಬಾಕ್ಸ್ ಗಳೇ ಇಲ್ಲ, ಎರಡೇ ಇರೋದು. ಅದು ಉಪ್ಪಿನಕಾಯಲ್ಲಿ ಬಿಸಿ ಆಗಿದೆ. ಇಷ್ಟ ಆಯ್ತು ಫ್ರೆಂಡ್ಸ್. ಸಡನ್ ಆಗಿ ಏನಾದ್ರು ನಾವು ಅಡ್ಗೆ ಮಾಡ್ಕೋಬೇಕಾದ್ರೆ ಫ್ರೈಗಳಿಗೆಲ್ಲ ಬಳಸ್ಕೋಬಹುದು, ನಾನ್ ವೆಜ್ ಗೆಲ್ಲಾನು. ಮತ್ತೆ ಇವೆಲ್ಲ ವೇಸ್ಟ್ ಆಗಲ್ಲ ಫ್ರೆಂಡ್ಸ್. ನನ್ಗೆ ಈ ಕಸದಿಂದಾನು ಉಪಯೋಗ ಐತೆ. ಈ ಬೆಳ್ಳುಳ್ಳಿ ಸಿಪ್ಪೆನ ಮನೆ ಸುತ್ತ ಹಾಕೊಂಡ್ರೆ ಹಾವುಗಳು ಬರಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್. ಈ ಸ್ಮೆಲ್ಗೆ ಈಗ ಮಳೆಗಾಲ ಆಗಿರೋದ್ರಿಂದ ಹಾವು ಜಾಸ್ತಿ ತೋಟದ ಮನೆ ಆಗಿರೋದ್ರಿಂದ ಇದನ್ನೆಲ್ಲ ಮನೆ ಸುತ್ತ ಹಾಕೋತಿನ. ಮತ್ತೆ ಅದ್ರಲ್ಲಿ ಪುದೀನ ಎಲ್ಲ ಹಾಯ್ಕೊಂಡು ಈಗ ಮನೆ ಮುಂದೆ ಡ್ರಮ್ ಇಟ್ಕೊಂಡು ನಾವು ಕೈ ತೊಳೆಕ್ ಇಟ್ಕೊಂಡಿದೀವಲ್ಲ ಫ್ರೆಂಡ್ಸ್, ಅರ್ಜೆಂಟ್ಗೆ ಎಮರ್ಜೆನ್ಸಿಗೆ ಅಲ್ಲಿ ನೀರ್ ಹೋಗ್ತಾ ಇರ್ತೈತೆ ಜಾಸ್ತಿ. ಅಲ್ಲಿ ಪುದೀನ ಹಾಕ್ಲಪ್ಪಿ, ಪುದೀನ ಬೆಳೆ. ಇಷ್ಟೊತ್ ಬೇಕಾ ಪರ್ಮಿಷನ್ ಕೊಡಕ್ಕೆ? ಅರ್ಧವರ್ ಯೋಚನೆ ಮಾಡಿ. ಏನೋ ನಾನು 1 ಎಕರೆಗೆ ಬೆಳೆ ಹಾಕಂಗೆ. ಆಲ್ಮೋಸ್ಟ್ ಹಾವು ಬರೋದು ಇದೇ ಸೊಂದಿಲೆ ಫ್ರೆಂಡ್ಸ್. ಅದಕ್ಕೆ ನಾವು ಇದೇ ಸೊಂದಿಲೆ ಹಾಕ್ಬೇಕು. ಇದು ಮಳೆಗಾಲ ಆಗಿರೋದ್ರಿಂದ ಫ್ರೆಂಡ್ಸ್ ಪುದೀನ ಸುಮ್ನೆ ಹಾಕಿದ್ರು ಬೆಳ್ಕೊಬಿಡ್ತಿದೆ. ಮತ್ತೆ ಸಣ್ಣ ಸಣ್ಣ ಬೇರೆಲ್ಲ ಇದೆ. ಹಾಕ್ವಾ ನೋಡ್ವಾ, ಬೆಳೆದ್ರೆ ಬೆಳಿಲಿ, ಇಲ್ಲಾಂದ್ರೆ ಇಟ್ಸ್ ಓಕೆ. ಬೆಳೆ ಲಾಸ್ ಆದ್ರೂ ನಮ್ಗೇನ್ ತೊಂದ್ರೆ ಇಲ್ಲ. ಇದೇನು ಬಂಡವಾಳ ಅಷ್ಟೊಂದು ಹಾಕ್ಲಿಲ್ಲ, 10 ರೂಪಾಯಿ ಬಂಡವಾಳ ಹಾಕಿದೀವಿ ಅಷ್ಟೇ ಇದಕ್ಕೆ. ಇವರಿಬ್ಬರದು ಊಟ ಆಯ್ತು ಫ್ರೆಂಡ್ಸ್. ಇನ್ನು ಸಂಜೆ ತನಕ ಇದೇ ಅವತಾರ ಇವ್ರದ್ದು. ಅವನು ಟಾಮು ಒಂದು ಕಾಪಿ ಹೊಡಿತಾನೆ, ಟಾಮು ಸ್ಟೈಲು. ಗೋಡೆನ ತಲೆದಿಂಬು ಮಾಡ್ಕೊಂಡು ಮಲ್ಕೊಂಡವನೆ. ಮನೇಲಿ ಕರ್ಬೇವು ಖಾಲಿ ಆಗಿತ್ತು ಫ್ರೆಂಡ್ಸ್. ಒಂದೇ ಸಲ ಸ್ಟಾಕ್ ಆಗಿ ತಂದು ಇಟ್ಕೋತೀನಲ್ಲ, ಕಿತ್ಕೊಳ್ಳೋಣ ಅಂತ ಬಂದೆ. ಕರ್ಬೇವು ಬೀಜ ನೋಡಿದೀರಾ ಫ್ರೆಂಡ್ಸ್ ನೀವು? ಕರ್ಬೇವು ಹಣ್ಣು ತೋರಿಸ್ತೀನಿ ಬನ್ನಿ. ಇಲ್ಲಿ ಫ್ರೆಂಡ್ಸ್ ಕರ್ಬೇವಿನ ಹಣ್ಣು, ಕಲರ್ ಸೂಪರ್ ಆಗೈತಲ್ಲ. ಇದು ಹಣ್ಣಾದ್ರೆ ಫುಲ್ಲು ಬ್ಲ್ಯಾಕ್ ಕಲರ್ ಆಗ್ತೈತೆ. ತಿನ್ನಕ್ ಸ್ವೀಟ್ ಆಗಿರ್ತೈತೆ, ಆದ್ರೆ ಒಂಥರ ಕರ್ಬೇವು ಫ್ಲೇವರ್ ಅಲ್ಲ, ತಿನ್ನಕ್ ನನ್ಗೆ ಇಷ್ಟ ಆಗಲ್ಲ. 2000 years later. ಟೈಮ್ ಬಂದು 6 ಗಂಟೆ ಅಷ್ಟೇ ಫ್ರೆಂಡ್ಸ್. ಇಲ್ಲಿ ಮಳೆ ಫುಲ್ಲು ಜೋರ್ ಮಳೆ. ಕಾಮಿಡಿ ಏನಂದ್ರೆ ಈ ತರ ವಾಶ್ರೂಮ್ ಹೋಯ್ತು, ಸಿಕ್ಕಾಕೊಂಡ್ಬಿಟ್ಟೈತೆ. ಅರ್ಧ ಗಂಟೆಯಿಂದ ಮಳೆ ಬಿಡ್ತಾ ಇಲ್ಲ, ಕೊಡೆ ಎತ್ಕೊಳ್ದಿರ ಹೋಗ್ಬಿಟ್ಟೈತೆ. ಯಾರು ಮಾಡ್ದಲೇ ಇರೋಂತ ತೆಪ್ಪ ನೀನೇನು ಮಾಡಿಲ್ಲ. ಓ ಅಲ್ಲಿಂದ ಇಲ್ಲಿ ಬರೋಷ್ಟ್ರಲ್ಲಿ ಪೂರ್ತಿ ನೆಂದೋಗ್ಬಿಡ್ತೈತೆ ಅಂದ್ಬಿಟ್ಟು ಅಲ್ಲೇ ಕೂತೈತೆ. ಅಯ್ಯೋ ಪಾಪದ ಗಂಡ. ಈಗ ನಾವೆಲ್ಲ ಬೆಚ್ಚಗೆ ಮನಿಕೊಂಡಿದೀವಿ. ಮಳೆಗಾಲದಲ್ಲಿ ಏನು ಕೆಲಸ ಮಾಡಕ್ ಹೋಗ್ಬಾರ್ದು, ಆರಾಮಾಗಿ ಮಾಡ್ಬೇಕು, ತಿನ್ಬೇಕು. ಈ ಮಳೆ ಮುಗಿಯೋವರ್ಗುನು, ಮಳೆಗಾಲ ಮುಗಿಯೋವರ್ಗುನು ಅಷ್ಟೇ ಫ್ರೆಂಡ್ಸ್ ಕಷ್ಟ. ಹೆಣ್ಮಕ್ಳಿಗೆ ಸ್ವಲ್ಪ ಬಾಯಿ ರುಚಿಗೆ ಏನಾರ ಮಾಡ್ಕೊಳ್ಬೇಕು ಮನೇಲಿರೋರ್ಗೆ. ಮತ್ತೆ ನಮಗೂ ತಿನ್ನಕ್ಕೆ ಏನಾದರೂ ಬಾಯಿ ಪಿಟ ಅಂತ ಅನಿಸ್ತಾ ಇರ್ತಿದೆ. ತಂಗಳು ತಿನ್ನಕ್ಕಾಗಲ್ಲ, ಮತ್ತೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಮೇಯ್ನು ಮಳೆ ಬೀಳ್ತಾ ಇರ್ತದಲ್ಲ ಫ್ರೆಂಡ್ಸ್, ಫುಲ್ಲು ಚಳಿ. ಸುಮ್ಮನೆ ಮಲ್ಕೊಬಿಡೋಣ ಬೆಡ್ಶೀಟ್ ಹೊಚ್ಕೊಂಡು ಅಂತ ಅನ್ನಷ್ಟೇ ಅನ್ನಿಸ್ತಾ ಇರ್ತೈತೆ. ಏನು ಮಾಡೋದು ಜೀವನ. ಮಳೆಗಾಲದಲ್ಲಿ ಜೀವನ ತುಂಬ ಕಷ್ಟ ಫ್ರೆಂಡ್ಸ್. ಬೇಸಿಗೆ ಬಂದರೆ ಆ ಕಾಲದಲ್ಲೂ ಕಷ್ಟ, ಚಳಿಗಾಲ ಬಂದ್ರೂ ಕಷ್ಟ, ಎಲ್ಲ ಕಾಲದಲ್ಲೂ ಕಷ್ಟ. ನಾವು ಅಲ್ಲ ಮಳೆ ಬೀಳೋ ಟೈಮಲ್ಲಿ ಕೊಡೆಯಾರ ಎತ್ಕೊಂಡು ಹೋಗ್ಬೇಕು ತಾನೇ. 1 ಅವರ್ ಕೂತಿದ್ದು ಬಂದಿದೆಯಲ್ಲ. ಹಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬ್ಯಾಡ್ ಲಕ್. ಮೋಡ ಮುಚ್ಕೊಂಡಿದ್ದು ನೋಡಿಲ್ಲ, ಒಂದೇ ಸಲ ಚಡಿ ಹಿಡ್ಕೊಂಡ್ಬಿಡ್ತು. ಇದು ರಾತ್ರಿ ಊಟ ಫ್ರೆಂಡ್ಸ್. ಅದೇ ಗೊಜ್ಜಿಗೆ ಒಸಿ ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಮುದ್ದೆ ಮಾಡ್ಬಿಟ್ಟು ಮೊಟ್ಟೆ ಬೇಯಿಸ್ಕೊಟ್ಟಿದ್ದೀನಿ. ಮತ್ತೆ 3 ಟೈಮು ಮಾಡೋಕ್ಕಾಗ್ತೈತಾ? ಆ ಗೊಜ್ಜಿಗೆ ಸೂಟ್ ಆಗಲ್ಲ, ಮುದ್ದೆ ಹಚ್ಕೊಂಡು ತಿನ್ನೋಕ್ಕೆ ಆಗಲ್ಲ. ಅದಕ್ಕೆ ಹಿಂಗೆ ಪ್ಲ್ಯಾನ್ ಮಾಡಿದೆ. ಬಿಡಪ್ಪ ಅಲ್ಲ ತಿನ್ನಪ್ಪ. ಇನ್ನು ಹೆಂಗೆ ಮೇಂಟೈನ್ ಮಾಡೋಕ್ಕಾಗ್ತಿದೆ ಫ್ರೆಂಡ್ಸ್? ಸಾರು ಗಟ್ಟಿ ಆಗ್ಬಿಟ್ರೆ ನೀರು ಹಾಕ್ಬಿಟ್ಟು ಕುದಿಸೋದು, ಅದೇನು ಇದಾ ದೊಡ್ಡ ವಿಷಯನಾ ಫ್ರೆಂಡ್ಸ್? ಹಿಂಗೆ ಮಾಡಬಾರ್ದಂತ ರೂಲ್ಸ್ ಆಯಿತಾ? ಇನ್ನೇನು ಮಾಡೋಕ್ಕಾಗ್ತಿದೆ? ಮತ್ತು ನಮ್ಮ ಟಾಮನ್ಗೂ ಗುಂಡನ್ಗೆ ಅನ್ನ ಮಾಡಿ ಮೊಟ್ಟೆ ಒಡೆದ ಇದು ಬೇಯಿಸಿ ಕಿವುಚಿಟ್ಟಿದ್ದೀನಿ. ಫುಲ್ಲು ಕಿವುಚಬೇಕು, ಬಿಸಿ ಅನ್ನ ಫ್ರೆಂಡ್ಸ್, ಕೈ ಹಾಕೋಕ್ಕಾಗ್ತಿಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಫುಲ್ಲು ಕಿವುಚಿ ಅವ್ರಿಗೆ ಹಾಕ್ಬಿಟ್ರೆ ಅವ್ರ ಊಟ ಮುಗೀತು. ಓಕೆ ಫ್ರೆಂಡ್ಸ್, ಇವತ್ತಿನ ಸಿಂಪಲ್ ವ್ಲಾಗನ್ನು ಮುಗಿಸುವ. ಚಳಿಗಾಲದಲ್ಲಿ ಜಾಸ್ತಿ ಲಾಗು ಮಾಡೋಕ್ಕಾಗಲ್ಲ, ಮುದ್ರಕೊಂಡು ಮಲ್ಕೊಳ್ಳೋಣ ಅನಿಸ್ತಿದೆ.
ಆಲ್ರೆಡಿ ಮಲ್ಕೊಂಡಿದ್ದಿರೋದು. ಓಕೆ ಫ್ರೆಂಡ್ಸ್, ಗೌತಮ್ 7ನೇ ತಾರೀಕು ಅಡ್ವಾನ್ಸ್ ಹ್ಯಾಪಿ ಬರ್ತಡೆ. ಸಾನಿಯಾ 28ಕ್ಕೆ ಹ್ಯಾಪಿ ಬರ್ತಡೆ. ಅಮ್ಮು 30ಕ್ಕೆ ಹ್ಯಾಪಿ ಬರ್ತಡೆ. ದರ್ಶಿನಿ 28ಕ್ಕೆ ಹ್ಯಾಪಿ ಬರ್ತಡೆ. ಅಶ್ವಿನಿ ಅವ್ರ ಫ್ರೆಂಡ್ ರಾಜೇಶ್ವರಿ ಅವರೇ ಹಾಯ್. ಲತಾಶ್ರೀ 30ಕ್ಕೆ ಹ್ಯಾಪಿ ಬರ್ತಡೆ. ಚಿರಾಗ್, ತನುಷ್ ಹಾಯ್ ಮಕ್ಳ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್.